ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಮತ್ತು ಇಂಗ್ಲಿಷ್ ಸ್ವಿಚ್ ಬಿಟ್ವೀನ್ ಟೂ ಲ್ಯಾಂಗ್ವೇಜಸ್ MS ವರ್ಡ್ನಲ್ಲಿ ಕನ್ನಡ ಟೈಪ್ ಮಾಡಬೇಕಾದ್ರೆ ಕನ್ನಡನ ನಾವು ಯಾವ ರೀತಿ ಟೈಪ್ ಮಾಡಬೇಕು, ಕನ್ನಡ ಮಾಡಬೇಕಾದ್ರೇ ಇಂಗ್ಲೀಷನ್ನು ಯಾವ ರೀತಿ ಟೈಪ್ ಮಾಡಬೇಕು, ಇಂಗ್ಲೀಷ್ ಆದಮೇಲೆ ಕನ್ನಡ ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಆಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಿಂಡೋಸ್ ಕೀ ನೀವು ಡೈರೆಕ್ಟಾಗಿ ಯಾವ ರೀತಿ ಓಪನ್ ಮಾಡಬೇಕು, ಮೈಕ್ರೋಸಾಫ್ಟ್ ವರ್ಡನ್ನು ಡೈರೆಕ್ಟಾಗಿ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ. ನಿಮ್ಮ ಕೀಬೋರ್ಡ್ನಲ್ಲಿರುವ ವಿಂಡೋಸ್ ಕೀಯನ್ನು ಪ್ರೆಸ್ ಮಾಡಿ ಆರನ್ನು ಪ್ರೆಸ್ ಮಾಡಿದಾಗ ಈ ರನ್ ವಿಂಡೋ ಅಂತ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೀವು ವಿನ್ ವರ್ಡ್ ಅಂತ ಟೈಪ್ ಮಾಡಬೇಕು. ಓಕೆ ಅಂತ ಪ್ರೆಸ್ ಮಾಡಿ ಡೈರೆಕ್ಟಾಗಿ ಮೈಕ್ರೋಸಾಫ್ಟ್ ವರ್ಡ್ ಎಲ್ಲಿ ಇದ್ದರೂ ಅದು ಓಪನ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಮಿನಿಮೈಸ್ ಮಾಡ್ತೀನಿ. ಮಿನಿಮೈಸ್ ಮಾಡಿ ಇಲ್ಲಿ ನುಡಿ ಅಂತ ಇದೆ, ನುಡಿಯನ್ನು ರನ್ ಮಾಡ್ತೀನಿ. ನೋಡಿ 4.0 ಇದನ್ನು ಕರ್ನಾಟಕ ಗೌರ್ಮೆಂಟ್ದವರು ಬಿಟ್ಟಿದ್ದಾರೆ. ಇಲ್ಲಿ ಈ ಥರ ಬಂದ ಮೇಲೆ ವಿಂಡೋ ಇಲ್ಲಿ ನುಡಿ ಡೈರೆಕ್ಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇದು ನಿಮ್ಮ ಟಾಸ್ಕ್ ಬಾರ್ನಲ್ಲಿ ಕೆಳಗೆ ಬಂದು ಕುಳಿತುಕೊಳ್ಳುತ್ತದೆ. ನಂತರ ಮೈಕ್ರೋಸಾಫ್ಟ್ ವರ್ಡನ್ನು ಓಪನ್ ಮಾಡಿ ಇಲ್ಲಿ ನುಡಿ ಫಾಂಟನ್ನು ಸರ್ಚ್ ಮಾಡಿ. ಇಲ್ಲಿ ವನಜು ಅಂತ ಕಾಣಿಸುತ್ತೆ ನಿಮಗೆ, ವನಜು 0.1. ಇಲ್ಲಿ ಫಾಂಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಕೊತೀನಿ. ಇಲ್ಲಿ ಇದನ್ನು ನಾನು ಟೈಪ್ ಮಾಡಿದೆ, ಹೌದಾ. ಈಗ ನನಗೆ ಇಂಗ್ಲೀಷ್ ಟೈಪ್ ಮಾಡಬೇಕಾಗಿದೆ ಅಂತ ಹೇಳಿದಾಗ ಇಲ್ಲಿ ನೋಡಬೇಕು ನೀವು. ಮತ್ತೆ ಅಗೇನ್ ಎಲ್ಲಿ ಹೋಗ್ಬೇಕು ನೀವು, ಇಲ್ಲಿ ಫಾಂಟಿಗೆ ಹೋಗಬೇಕು. ಇಲ್ಲಿ ಏರಿಯಲ್ ಅಂತ ಮಾಡ್ಕೋಬೇಕು. ನಂತರ ಇಲ್ಲಿ ರೈಟ್ ಬಟನ್ ಹೊಡೆದ್ರೆ ಕಾಣಿಸ್ತಾ ಇದೆ ಸ್ಕ್ರಾಲ್ ಲಾಕ್ ಕೀ ಬಳಕೆ ಅಂತ ಕಾಣಿಸ್ತಾ ಇದೆ. ನಿಮ್ಮ ಕಂಪ್ಯೂಟರ್ನಲ್ಲಿರುವ ಸ್ಕ್ರಾಲ್ ಲಾಕ್ ಕೀಯನ್ನು ನೀವು ಪ್ರೆಸ್ ಮಾಡಿದರೆ ಮತ್ತೆ ಅದು ಏನಾಗುತ್ತೆ, ಇಂಗ್ಲೀಷಿಗೆ ಕನ್ವರ್ಟ್ ಆಗುತ್ತೆ. ನಮ್ಮ ಕೀಬೋರ್ಡ್ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಸ್ಕ್ರಾಲ್ ಲಾಕ್ ಇಲ್ಲ ಅಂದಲ್ಲಿ ಏನು ಮಾಡಬೇಕು, ನೀವು F12 ಕೀ ಬಳಕೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. F12 ಕೀ ಬಳಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ F12 ಪ್ರೆಸ್ ಮಾಡಿ ಈಗ ನೀವು ಇಂಗ್ಲೀಷನ್ನು ಟೈಪ್ ಮಾಡ್ಬೋದು. ಆಯಿತಾ. ಮತ್ತು ನಿಮಗೆ ಈಗ ಕನ್ನಡ ಬೇಕಂತ ಹೇಳಿದರೆ ಅಗೇನ್ ಏನು ಮಾಡಬೇಕು, ಮತ್ತು ಅಗೇನ್ F12 ಪ್ರೆಸ್ ಮಾಡಬೇಕು. ಮತ್ತು ಫಾಂಟ್ ಇಲ್ಲಿ ಬಂದುಬಿಟ್ಟು ನೀವು ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತು ನೀವು ಟೈಪ್ ಮಾಡ್ಕೋಬೋದು. ಮತ್ತು ನಿಮಗೆ ಇಂಗ್ಲೀಷ್ ಬೇಕೆಂದರೆ ಮತ್ತು ಅಗೇನ್ F12 ಪ್ರೆಸ್ ಮಾಡಬೇಕು. ಇಲ್ಲಿ ಫಾಂಟಿಗೆ ಹೋಗಿಬಿಟ್ಟು ನೀವು ಫಾಂಟನ್ನು ಚೇಂಜ್ ಮಾಡೋ ಬದಲಿ ಏನು ಮಾಡ್ಬೋದು, ನೀವು ಇಲ್ಲೇ ಇದನ್ನು ಒಂದು ಅಕ್ಷರವನ್ನು ಕಾಪಿ ಮಾಡಿಬಿಟ್ಟು ಅದನ್ನೇ ಪೇಸ್ಟ್ ಮಾಡಿ ನೀವು ಟೈಪ್ ಮಾಡ್ಕೋಬೋದು. ಮತ್ತು ಅಗೇನ್ ಕನ್ನಡ ಬೇಕಪ್ಪ ಅಂದರೆ ಮತ್ತು ಅಗೇನ್ ಪ್ರೆಸ್ ಮಾಡಿ F12 ಪ್ರೆಸ್ ಮಾಡಿ ಇಲ್ಲಿ ಒಂದು ಅಕ್ಷರವನ್ನು ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ ಅದನ್ನು ಎರೇಸ್ ಮಾಡಿ ಮತ್ತೆ ಟೈಪ್ ಮಾಡಿ. ಈ ಥರ ನೀವು ಎರಡು ಲ್ಯಾಂಗ್ವೇಜ್ ನಡುವೆ ನೀವು ಸ್ವಿಚ್ಚನ್ನು ಮಾಡ್ಕೋಬೋದು. ಕನ್ನಡ ಬೇಕಂದರೆ ಕನ್ನಡ ಟೈಪ್ ಮಾಡ್ಕೋಬೋದು, ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷನ್ನು
ಟೈಪ್ ಮಾಡ್ಕೋಬೋದು. ಇದು ನುಡಿಯಲ್ಲೇ ಆಯಿತು. ನುಡಿ ಇದನ್ನು ನಾವು ಈಗ ಇದನ್ನು ನೀವು ನುಡಿಯನ್ನು ರನ್ನಿಂಗ್ ಇದ್ದಾಗ ರನ್ನಿಂಗ್ ಇರುತ್ತೆ, ಹೌದಾ? ಈಗ F12 ಪ್ರೆಸ್ ಮಾಡ್ತೀನಿ, ನೋಡೋಣ, ಹೌದಾ? ಈಗ ವಿಂಡೋಸ್ ಕೀ ಹಿಡಿದು R ಹೊಡಿತೀನಿ, ರನ್ ಬಂತ. ಇಲ್ಲಿ ನೀವು ಟೈಪ್ ಮಾಡೋಕ್ಕತ್ರ ಇಂಗ್ಲೀಷ್ ಬರ್ತಾಯಿದೆ. ಈಗ ನಾನು F12 ಪ್ರೆಸ್ ಮಾಡ್ತೀನಿ. ಈಗೇನು ಬರುತ್ತೆ? ಏನು ಬರೋದಿಲ್ಲ, ಟೈಪ್ ಮಾಡಲಿಕ್ಕೆ ಬರೋದಿಲ್ಲ. ಹೀಗಿದ್ದಾಗ ಇಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದರೆ ನಮ್ಮ ಕೀಬೋರ್ಡ್ ಏನೋ ಆಗಿದೆ ಅಂತ ವಿಚಾರ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ಮೊದಲು ನುಡಿ ರನ್ನಿಂಗ್ ಇದೆಯಾ ನೋಡಬೇಕು. ನುಡಿ ರನ್ನಿಂಗ್ ಇದ್ದರೆ ಯಾವ ಕೀ ಅಂತಲೇ ರನ್ನಿಂಗ್ ಇದೆ, F12 ಇದೆಯೋ, ಸ್ಕ್ರಾಲ್ ಲಾಕ್ ಇದೆಯೋ, ಅದನ್ನು ಕೀ ಪ್ರೆಸ್ ಮಾಡಿದರೆ ಅದು ಆಫ್ ಆಗುತ್ತೆ. ಆಮೇಲೆ ನೀವು ಇಲ್ಲಿ ಟೈಪ್ ಮಾಡಿದರೆ ಡಿಸ್ಪ್ಲೇ ಆಗುತ್ತೆ. ಇಲ್ಲ ಅಂದರೆ ನಿರ್ಗಮನ ಮಾಡ್ಕೋಬೇಕು. ನಿರ್ಗಮನ ಮಾಡಿ ನೀವು ಟೈಪ್ ಮಾಡಿದರೆ ಟೈಪ್ ಆಗುತ್ತೆ. ಓಕೆ, ಇದು ನುಡಿ ಫಾಂಟ್ ಅದಾಯಿತು. ನೆಕ್ಸ್ಟು ಕನ್ನಡ ಕುವೆಂಪು. ಕುವೆಂಪು ಸಾಫ್ಟ್ವೇರನ್ನು ನೀವು ರನ್ ಮಾಡಿದಾಗ ಇಲ್ಲಿ ಬೇರೆ ಬೇರೆ ಕೀಬೋರ್ಡ್ ಲೇಔಟ್ ಇದೆ. ಈಗ ನಾನು ತುಂಗ ಅಂತ ಸೆಲೆಕ್ಟ್ ಮಾಡ್ತೀನಿ. ತುಂಗ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಮತ್ತಾಗೆ ಕನ್ನಡನ ಟೈಪ್ ಮಾಡ್ಕೋಬೋದು. ಮತ್ತು ಇಂಗ್ಲೀಷ್ ಬೇಕಂತ ಹೇಳಿದ್ರೆ ನೀವು ಇಲ್ಲೇ ಜಸ್ಟ್ ಇದನ್ನು ಇಲ್ಲಿ ಬೇರೆ ಬೇರೆ ಕೀಬೋರ್ಡ್ ಲೇಔಟ್ ಇದ್ದಾವೆ. ಇದನ್ನು ನೀವು ಸ್ಕ್ರಾಲ್ ಲಾಕ್ ಬಳಕೆ ಮೂಲಕ, ಸ್ಕ್ರಾಲ್ ಲಾಕ್ ಇಲ್ಲಿ ಕೀಬೋರ್ಡ್ನಲ್ಲಿ ಇಲ್ಲ, ಹಾಗಾಗಿ ಇದಕ್ಕೆ ಬರೋದಿಲ್ಲ. ಈ ಥರ ನೀವು ಲ್ಯಾಂಗ್ವೇಜ್ ನಡುವೆ ಸ್ವಿಚ್ ಓವರ್ ಮಾಡಿಕೊಂಡು ಟೈಪನ್ನು ಮಾಡ್ಕೋಬೋದು.